ಈ ಮನೆ ಇವ್ರದ್ದು, ಈ ಮನೆ ನಮ್ ತರ ಆಗ್ಬಿಟ್ಟಿದೆ. ಇರೋದು ಫ್ರೀಸ್ ಆಗ್ಬಿಡ್ತೀವಿ ಗೈಸ್ ನಾವು. ನನ್ನ ಫೋನೇ ಫ್ರೀಸ್ ಆಗ್ಬಿಟ್ಟಿತ್ತು ಅವ್ರು ಫಸ್ಟ್ ಟೈಮ್. ಊಟಿಗೆ ಹೋಗಿ ಡೌಟ್ ಅನ್ಸಿದೆ. ಟ್ರಾಫಿಕ್ ನೋಡಿ ಹೆಂಗಿದೆ ಅಂತ. ಪ್ಲಾನ್ ಹೆಂಗೆಂಗೋ ಆಗ್ಬೇಕು ಗೈಸ್. ಈ ಊಟಿಗೆ ಬಂದಿದ್ದು ಪ್ಲಾನ್ ಕರೆಕ್ಟ್ ಆಗಿಲ್ಲ ನಾವು. ಸಿದ್ದು ಬಿಟ್ಟಿಗೆ ಸಿಕ್ತಿದೆ ಅಂತ ಇನ್ನೊಂದು ತೊಗೊಂತವನೆ ರೆಕಾರ್ಡಿಂಗ್. ಮೆನು ಜಿಮಾ ಬ್ಯಾಕ್ ಶಾಟ್ಸ್ ಆಗ್ಬಿಟ್ಟಿದೆ ಒಂದು. ತಲೆ ಬುಲ್ಟೆ ಮಾಡ್ಬಿಡ್ತೀನಿ, ಸುಮ್ಮನೆ ಕುತ್ಕೊಂಡ್ಬಿಡು ಅಂದ್ಬಿಟ್ಟು. ವಾಟ್ಸ್ ಅಪ್ ಫಾರ್ಮ್ ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ಅಲ್ಲಿ ನಾವ್ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಇವತ್ತಿನ ಬ್ಲಾಗ್ ಅಲ್ಲಿ ನಾವ್ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಊಟಿಗೆ ಹೋಗ್ತಾ ಇದೀವಿ ಎಲ್ಲರೂ ಸರಿ. ಈ ರೂಮ್ ಇವಾಗ ಚೆಕ್ಔಟ್ ಮಾಡಕ್ಕೆ ಒಂದ್ ಸ್ವಲ್ಪ ಬೇಜಾರಾಗ್ತಿದೆ. 3 ದಿನ ಒಂಥರ ನಮ್ಮ ಮನೆ ತರ ಆಗ್ಬಿಟ್ಟಿದೆ. ಹೌದು, ಈ ಮನೆ ಇವ್ರದ್ದು, ಈ ಮನೆ ನಮ್ ತರ ಆಗ್ಬಿಟ್ಟಿದೆ ಇಲ್ಲಿ. ಸೊ ಇದು ನಮ್ ಔಟ್ಫಿಟ್ ನೋಡಿ guys, ಹೆಂಗಿದೆ ಚೆಕ್ ಔಟ್ ದಿ ಔಟ್ಫಿಟ್ಸ್. ನೋಡಿ ಹೆಂಗೋನೆ ಫುಲ್ ಹೀರೋ. ಅವನು ರ್ಯಾಂಪ್ ಹಾಕಿ ಮಾಡ್ತಾನೆ. ಔಟ್ಫಿಟ್ ನೋಡಿ ಹೆಂಗಿದೆ, ಬ್ಲಾಕ್ ಅಂಡ್ ವೈಟ್. ಸೊ ಫುಲ್ ಬಿಸಿ ಆಗ್ಬಿಟ್ಟವನೆ. ಸೊ ಗೈಸ್ ಇವಾಗ ರೂಮ್ ಖಾಲಿ, ಹೋಗ್ತಾ ಇದೀವಿ ಊಟಿಗೆ, ಸೀದಾ ಊಟಿ ಪಯಣ. ಇವಾಗ ಟಿಫನ್ ಏನು ಮಾಡಿಲ್ಲ ನಾವು ಇಲ್ಲಿ. ಟಿಫನ್ ಮಾಡ್ಕೊಂಡು ಆನ್ ದಿ ವೇ ಟಿಫನ್ ಮಾಡ್ಕೊಂಡು ಹೋಗೋದು. ಸೊ ಯಾ ಗೈಸ್ ಲೆಟ್ಸ್ ಗೋ. ಇವ್ರಿಗೊಂದು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಇವ್ರು ತುಂಬಾ ಊಟ ಚೆನ್ನಾಗಿ ಮಾಡ್ಕೊಟ್ರು. ಆಕ್ಚುಲಿ ನಮ್ಗೆ ಹೇಳ್ಬೇಕಂದ್ರೆ ಕೀ ಮೇಲೆ ಇದೆ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು. ಸೊ ಅದು ಊಟದ ಮತ್ತೆ ದುಡ್ಡು ಕೊಟ್ಟಿರ್ಲಿಲ್ಲ. ಇವಾಗ ಕೊಟ್ಬಿಟ್ಟು ಹಂಗೆ ಓಡ್ಬಿಡೋದು, ಜೂಟ್ ಆಗೋದು. ಇವಾಗ ಎಲ್ಲರೂ ಕಾರಲ್ಲಿ ಕೂತ್ಕೊಂಡು ಎಲ್ಲರೂ ಓಡ್ತಾ ಇದೀವಿ ಕೊಡೈಕೆನಾಲ್ಗೆ. ಇವಾಗ ಎಲ್ಲರೂ ಬಾಯ್ ಅನ್ನೋ ಸಮಯ ಬಂತು ನಮ್ಗೆಲ್ಲರೂ. ಹೆಂಗಿತ್ತು ನಮ್ ಲಾಸ್ಟ್? ಸೂಪರ್. ಹೆಂಗಿತ್ತು? ಎಲ್ಲರೂ ನಾವ್ ಎಕ್ಸ್ಪೆಕ್ಟೆಡ್ ಗಿಂತ ಮಜಾ ಬಂದ್ಬಿಡ್ತೀವಿ. ಸೊ ಇವಾಗ ಓಡ್ತಾ ಇದೀವಿ ಇಲ್ಲಿಂದ ಸೀದಾ ಊಟಿಗೆ ಹೋಗೋದು. ಊಟಿಗೆ ಹೋಗಿ ಆನ್ ದ ವೇ ಹೋಗುವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹಂಗೆ ಹೋಗೋದು. ಸೊ ಇಲ್ಲಿ ನೋಡಿ, ಇವತ್ತೇ ಇಷ್ಟು ಬಿಸಿಲು ನಾವು ನೋಡ್ತಿರೋದು ಹೋಗೋ ಟೈಮಲ್ಲಿ. ಇಲ್ಲಾಂದ್ರೆ ಫುಲ್ ಫಾಗ್ ಗೈಸ್, ರೋಡೇ ಕಾಣಿಸಲ್ಲ ಅನ್ಕೊಳ್ಳಿ. ಈ ಟೈಮಲ್ಲೂ ಅಷ್ಟೇ. ರೂಮಲ್ಲಿ ಇಲ್ಲಿ ಎಷ್ಟೇ ಬಿಸ್ತಿದ್ರು ರೂಮಲ್ಲಿ ಅಷ್ಟು ಫುಲ್ ಚಳಿನೇ ಇರೋದು. ಫ್ರೀಸ್ ಆಗ್ಬಿಡ್ತೀವಿ ಗೈಸ್ ನಾವು. ನನ್ನ ಫೋನೇ ಫ್ರೀಸ್ ಆಗ್ಬಿಟ್ಟಿತ್ತು ಅವ್ರು ಫಸ್ಟ್ ಟೈಮ್ ಬಂದಾಗ. ಸೊ ಹೋಗೋಣ ಅಲ್ವಾ? ಹಂಗಂದ್ರೆ ಆನ್ ದ ವೇ ಬ್ರೇಕ್ಫಾಸ್ಟ್ ಮಾಡೋಕೆ ಸಿಗ್ತೀನಿ. ಟುವರ್ಡ್ಸ್ ಊಟಿ ಕೊಡೈಕೆನಾಲ್ಗೆ ಬೈ ಬೈ. ವೆಲ್ಕಮ್ ಟು ಊಟಿ. ಬಂದಿಲ್ಲ ಇನ್ನು, ಅಲ್ಲಿ ಹೋದಾಗ ಊಟಿ. ಹೋಗೋಣ ಬನ್ನಿ. ಮತ್ತೆ ಈ ನೇಚರ್ ನಾವು ಬೆಂಗಳೂರಿಗೆ ಹೋದಾಗ ಸತ್ರು ನೋಡಕ್ ಆಗಲ್ಲ. ಇಲ್ಲೇ ಕಣ್ ತುಂಬಿಸ್ಕೊಂಡು ನೋಡ್ಕೊಂಡು ಹೋಗ್ಬಿಡ್ಬೇಕು ನಾವು. ಬಟ್ ಇವ್ರಿಗೆ ಹೋಗಿ ಬಿಟ್ಟು ಹೋಗ್ತಾ ಇದೀವಿ. ಟೈಮ್ ಗೈಸ್, ಆ ಟೈಮಲ್ಲಿ ಇರ್ತೀವಿ, ಆ ಟೈಮಲ್ಲಿ ಬೆಂಗಳೂರಲ್ಲಿ ಇರ್ತೀವಿ ಅಷ್ಟೇ. ಏನ್ ಮಾಡಕ್ಕಾಗಲ್ಲ. ಮಜಾ ಮಾಡಿದ್ವಾ ಹೋಗ್ತಾ ಇರ್ಬೇಕು ಅಷ್ಟೇ. ನಮ್ ಕೆಲಸ ನೋಡ್ಕೊಂಡಿರ್ಬೇಕು. ಅದು ಇವಾಗ ಟಿಫನ್ ಮಾಡಕ್ ನಿಲ್ಸಿದೀವಿ. ನಮ್ಮ ಟಿಫನ್ ಮಾಡೋ ಜಾಗ ಅಂದ್ರೆ 5 ಸ್ಟಾರ್ಗೆ ಹೋಗ್ಬೇಕು ಅಂತ ಅದೇನಿಲ್ಲ. ರೋಡ್ ಸೈಡ್ ತಿನ್ನೋದು ಟೇಸ್ಟೇ ಬೇರೆ. ತೃಪ್ತಿಯಿಂದ ತಿಂದ್ರೆ ಎಲ್ಲಿ ತಿಂದ್ರು ಒಳ್ಳೆ. ನಮ್ಮ ಅಣ್ಣ ಏನಂತಾರಲ್ಲ ನಿಜ ಮಮ್ಮದ್ ಎಲ್ಲ ಕೇಳ್ರಿ. ಇವ್ರು ಹೇಳೋದೆಲ್ಲ ನಿಜ ಆಗಿರುತ್ತೆ. ನಮ್ಮ ನಿರಂತಣ್ಣ ಇವರೇ. ಸೊ ನಾವು ಟಿಫನ್ ಮಾಡಕ್ ಬಂದಿದೀವಿ ಎಲ್ಲರೂ. ಲೈಟ್ ಆಗಿ ದೋಸೆ ಏನಾದ್ರು ತಿನ್ಕೊಂಡು ಹೋಗ್ಬಿಡೋದು. ಹೋಗೋಣ. ಆಮೇಲೆ ಊಟಿಲಿ ಏನ್ ಪಕ್ಕ ಇದ್ದರು ಟ್ರಕ್ಕಿಂಗ್ ಪಕ್ಕನಾ? ಆ ತರ ಕರ್ಕೊಂಡ್ ಹೋಗ್ಬಾರ್ದು ಮ್ಯಾಮ್. ಆ ತರ ಬೆಟ್ಟಕ್ಕೆ ಕರ್ಕೊಂಡ್ ಹೋಗ್ಬಾರ್ದು. ಕರ್ಕೊಂಡ್ ಇವಾಗ ಬೇಗ ಟಿಫನ್ ಮಾಡಿ. ದೋಸೆ ರೆಡಿ ಆಗ್ತಾ ಇದೆ. ನೋಡಿ ಅವ್ರಿಗೆ ಎಗ್ ದೋಸೆ ತಗೊಂಡಿದಾರಂತೆ. ನಾನು ಇಲ್ಲಿವರೆಗೂ ತಿಂದಿಲ್ಲ ಅದು ಹೆಂಗಿರುತ್ತೆ ಅಂತ. ನೋಡೋಣ. ಅದೇ ರೈಸ್ ಬಾತ್ ತಗೊಂಡಿದೀನಿ. ಹೊಟ್ಟೆ ತುಂಬಿದೆ ಅಂದ್ರೆ ಟ್ರೈ ಮಾಡೋಣ. ಈ ಸಲ ಟಿಫನ್ ಎಲ್ಲ ಮುಗೀತು. ಟಿಫನ್ ಮತ್ತೆ ಅಲ್ಟಿ ಅನ್ಕೊಳ್ಳಿ, ಸಕ್ಕದಾಗಿತ್ತು. ಎಲ್ಲರಿಗೂ ತುಂಬಾ ಇಷ್ಟ. ಮಜಾ ಬಂದ್ಬಿಡ್ತು. ಎಗ್ ದೋಸೆ ಆ ಗುಡ್ಸ್ಲಲ್ಲಿ ಸೌದೆ ಒಳ್ಳೆ ಗುಡ್ಸ್ಲು ಒಂಥರ ಫೀಲೇ ಬೇರೆ ಇತ್ತು. ಮಜಾ ಬಂತು. ಬೆಳಗ್ಗೆ ತಿಂದಾಗ ಹೆಂಗಿತ್ತ ಹಂಗೆ. ಟೊಮೆಟೊ ಬಾತ್ ಆಗ್ಲಿ, ದೋಸೆ ಆಗ್ಲಿ ತುಂಬಾ ಚೆನ್ನಾಗಿತ್ತು. ಸಿಆರ್ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ರಿಟೈರ್ಡ್ ಆಗೋತಾರೆ. ಮೆಲ್ಲಿಗ ಬ್ಯಾಟ್ರಿ ಡೌನ್ ಆಗ್ತಾ ಇದೆ ಗೈಸ್. ನಮ್ಮ ಪ್ರಕಾರ ನಾವು ಊಟಿಗೆ ಹೋಗಿ ಡೌಟ್ ಅನ್ಸ್ತಿದೆ. ಟ್ರಾಫಿಕ್ ನೋಡಿ ಹೆಂಗಿದೆ ಅಂತ. ಮಿನಿಮಮ್ ನಾವು 1 hour ಇಂದ ಹೆಂಗೆ ಹೋಗ್ತಾ ಇದೀವಿ. ಬ್ಯಾಂಗ್ಳೂರ್ ತರ ಫೀಲ್ ಆಗ್ತಿದೆ ನನ್ಗೆ. ಅಯ್ಯೋ, ನಾವು 5 ಗಂಟೆ ಒಳಗಡೆ ನಾವು ಇವಾಗ ಎಲ್ಲೆಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ಅಲ್ಲೆಲ್ಲ ಹೋಗ್ಬೇಕಿತ್ತು. ನಾವು ರೀಚ್ ಆಗೋದು 5 ಗಂಟೆ ಆಗುತ್ತೆ ಅನ್ಸುತ್ತೆ. ಯಾಕಂದ್ರೆ 5 ಗಂಟೆ ಒಳಗಡೆ ನಾವು ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗ್ಬೇಕಿಲ್ಲ. ಆಮೇಲೆ ಗೇಟ್ ಕ್ಲೋಸ್ ಮಾಡ್ಬಿಡ್ತಾರೆ. ನಾಳೆನೇ ಬೆಂಗಳೂರಿಗೆ ಹೋಗ್ಬೇಕಾಗುತ್ತೆ. ಸೊ ಅದೊಂದು ಟೆನ್ಷನ್ ಆಗ್ಬಿಟ್ಟಿದೆ ಗೈಸ್ ನಮ್ಗೆ ಇವಾಗ. ಅದನ್ನ ಟ್ರಕ್ಕಿಂಗ್ ಎಲ್ಲ ಪ್ಲಾನ್ ಮಾಡಿದ್ವಿ. ಅದೇನಾಗುತ್ತೋ ಹೋಗೇ ಆಗುತ್ತೋ ಏನೋ ಗೊತ್ತಾಗ್ತಿಲ್ಲ ನನ್ಗೆ. ಏನ್ ಅನ್ಸಿದೆ ದೀಕ್ಷಿಮಮ್ ನಿನ್ಗೆ? ಡೌಟೇ.
ನಾವ್ ಇನ್ನೊಂದ್ ಏನ್ ಮಾಡ್ಬೇಕಿತ್ತು ಅಂದ್ರೆ ಅಲ್ಲಿ ಕೊಡೈಕೆನಾಲಿಂದ ಒಂದ್ ಸ್ವಲ್ಪ ಬೇಗ ಹೊರಡ್ಬೇಕಿತ್ತು. ಈ ಸಿಟಿ ಒಳಗಡೆ ಯಾಕೆ ಬಂದ್ವಿ ಅಂತಾನೆ ಗೊತ್ತಾಗ್ತಿಲ್ಲ ನನ್ಗೆ. ಹೈವೇದಲ್ಲಿ ಬಂದ್ವಿ. ನಾವೆಲ್ಲ ದಾರಿ ತಪ್ಪಿದೀರಿ ಹೇಳ. ದಾರಿ ತಪ್ಪಿಲ್ಲ ನನ್ ಪ್ರಕಾರ. ಏನೋ ಒಡೆ ಗೂಗಲ್ ಮ್ಯಾಪ್ ಅಂತ. ನೋಡೋಣ ಗೈಸ್ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಲೆಟ್ಸ್ ಸಿ. ಏನಾದ್ರು ಹೋಗೋದೇನೋ ಇದ್ರೆ ನಾನು ಪಕ್ಕ ಬ್ಲಾಗ್ ಮಾಡ್ತೀನಿ, ಇಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಂಬಿಡಿ. ನೋಡೋಣ, ಟ್ರೈ ಮಾಡೋಣ. ಸೊ ಫೈನಲಿ ಊಟಿ ಸಿಟಿಗೆ ರೀಚ್ ಆಗಿದ್ದೀವಿ. ಸೊ ಎಲ್ಲ ಬಾಯ್ಸು ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಏನೇನು ಚಾಕ್ಲೇಟ್ಸ್ ಬೇಕು ಶಾಪಿಂಗ್ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಸೊ ಆಲ್ರೆಡಿ 4:30 ಆಗ್ಬಿಟ್ಟಿದೆ. 5 o'clock ಒಳಗಡೆ ಎಂಟ್ರಿ ಆಗಬೇಕು ಫಾರೆಸ್ಟ್. ಸೊ ಆ ಕಾರಣಕ್ಕೋಸ್ಕರ 5:30ನಾ. ಸೊ ಆ ಕಾರಣಕ್ಕೋಸ್ಕರ ನಮಗೆ ಇಲ್ಲಿ ಪ್ಲೇಸಸ್ ಎಲ್ಲ ವಿಸಿಟ್ ಮಾಡೋಕ್ಕಾಗ್ತಿಲ್ಲ. ಪ್ಲ್ಯಾನ್ ಹೆಂಗೆಂಗೋ ಆಗೋಯ್ತು ಬಾಯ್ಸ್. ಸೊ ಈ ಊಟಿಗೆ ಬಂದು ಪ್ಲ್ಯಾನ್ ಕರೆಕ್ಟಾಗಿಲ್ಲ ನಾವು. ಏನಿದೆ ಚೇಟ ಇದಕ್ಕೆ? ಶಪ್ಪ ಸದ್ಯಕ್ಕೆ ಶಾಪಿಂಗ್ ಮಾಡ್ಬಿಟ್ಟು ಮುಂದೆ ಏನಾಗ್ಬೇಕು ನೋಡ್ಬೇಕು. 5:30 ಒಳಗೆ ಬರೀ ಶಾಪಿಂಗ್ ಮಾಡಕ್ ಅಷ್ಟೇ ಟೈಮ್ ಇರೋದು, ಅರ್ಧ ಗಂಟೆ. ಮತ್ತೆ ಎಲ್ಲರೂ ಪ್ಲೇಸಸ್ ವಿಸಿಟ್ ಮಾಡಕ್ ಟೈಮ್ ಇಲ್ಲ ಫಾರೆಸ್ಟ್ಗೋಸ್ಕರ. ನೋಡೋಣ ಬನ್ನಿ. ಇದೇನೋ ಆಗೋಯ್ತು ಬಂದ್ಬಿಟ್ಟು ಊಟಿ ಫ್ಯಾಮಿಲಿಗೆ ಏನೋ ತಗೋಬೇಕಂತ ಎಲ್ಲಾರ್ಗು, ಅದಕ್ಕೆ ಎಲ್ಲ ರೌಂಡ್ ಹೊಡಿಬೇಕು ಇವಾಗ. ಇಲ್ಲಿ ಏನು ತಗೊಳೋ ತರ ಇಲ್ಲ. ಚಾಕ್ಲೇಟ್ಸ್ ತಗೊಳೋಣ ಬಾ, ಫೇಮಸ್ ಅಲ್ವಾ? ಅದೇ ಚಾಕ್ಲೇಟ್ಸೇ ಮಾಡ್ಬೇಕು. ಇಲ್ಲ ಚಾಕ್ಲೇಟ್ ಚಾಕ್ಲೇಟ್ ಅಂಗಡಿಗೆ ಹೋಗೋಣ. ಸೊ ಅದೇ ಜನರು ಚಾಕ್ಲೇಟ್ಸ್ ತಗೊಂಡು ಹೋಗೋಣ ಮನೆಗಲ್ಲ ಕಾರ ತಗೋಣ. ಮನೆಗೆ ಹೋದ್ಮೇಲೆ ಮನೆಗೆ ಕೊಡೋಣ. ಎಲ್ಲ ಪ್ಯಾಕ್ ಮಾಡಿಸ್ಕೊಂಡಿದ್ವಿ, ತೊಗೊಂಡೋಗೋದೊಂದು ಬಾಕಿ ಅಷ್ಟೇ. ಅವರೆಲ್ಲ ಪಕ್ಕದ ಅಂಗಡಿಲಿ ಅವ್ರೆ. ನಾನು ಏನು ಮತ್ತೆ ಇಲ್ಲಿ ಬಂದು ಶಾಪಿಂಗ್ ಮಾಡೋಕ್ಕೆ ಅವ್ರ ಮನೆಗೆ ಒಂದು ಶಾಪಿಂಗ್ ಮಾಡ್ತಾ ಇದ್ದಾನೆ. ಅರ್ಧ ಕೆಜಿ ಚಾಕ್ಲೇಟ್ ತಂದಿದ್ವಿ, ಫೇಮಸ್ ಗಳಿಸಿದೆ, ಅದಕ್ಕೆ ತೊಗೊಂಡೋಗೋಣ ಅಂತ ತೊಗೊಂಡು. ನಮ್ಮ ಅಣ್ಣ ಶಾಲೆಲ್ಲ ತೊಗೊಳಕ್ಕೆ ಬಂದವ್ರು. ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಯಾಕೆ ಮ್ಯಾಮ್? ನಮ್ಮಮ್ಮ ಮತ್ತೆ ನಮ್ಮ ದೊಡ್ಡಮ್ಮಗೆ ಕ್ರೇಜಿ ಬಡಿ. ಇವ್ನು ನೋಡಪ್ಪ ಇಲ್ಲಿ ನೋಡಿ ಗೈಸ್, ಫುಲ್ ಹೀರೋ ತರ ಊಟಿ ಫುಲ್ ಓಡಾಡ್ತಾವನೆ. ಸೊ ನಮ್ ಚೇಟ ಏನೇನು ಇಸ್ಕೊಂಡಿದ್ಯಾ? ನಾನು ಚಾಕ್ಲೇಟ್, ಮಿಕ್ಸ್ ಚಾಕ್ಲೇಟ್ ಮತ್ತೆ ವರ್ಕೀಸ್. ನಾನ್ ಸುಮ್ನೆ 1 kg ಚಾಕ್ಲೇಟ್ ತಗೊಂಡ್ಬಿಟ್ಟೆ. ಎಲ್ಲಾರು ಶೇರ್ ಮಾಡ್ಬೋದಲ್ಲ. ಅದೇ 1 kg ತಗೊಂಡು ಪೀನಟ್ಸ್ ಮಿಕ್ಕಿದೆಲ್ಲ ಫುಲ್ ಮಿಕ್ಸ್. 200 kg ಪೀನಟ್ ತಗೊಂಡ್ಬಿಟ್ಟೆ. ಚೆನ್ನಾಗಿರುತ್ತೆ. ನಾವು ಟೇಸ್ಟ್ ಮಾಡಿದ್ವಿ, ಸ್ಯಾಂಪಲ್ ಕೇಳ್ತಾ ಎಲ್ಲ ಕಡೆ ಸ್ಯಾಂಪಲ್ ತಿನ್ಕೊಂಡು ಹೋಗಿದ್ಕೊಂಡು ಹೊಟ್ಟೆನೇ ತುಂಬೋಯ್ತು ಅಲ್ಲೇ. ಗುಲ್ಲು ತಾನೆ ನಿಂಗೆ ಎಲ್ಲ ಸ್ಯಾಂಪಲ್ ತಿನ್ಸೋದು. ಗುಲ್ಲು ನಮ್ಮ ಬೈಯಲ್ಲಿ ಹೋಗ್ತಾವಲ್ಲ ಬ್ಲೂ ಶರ್ಟ್ ಅವನೇ ಮೇಲ್ಗಡೆ. ಊಟಿ ಫುಲ್ ಓಡಾಡ್ತಾ ಇದೀವಿ ಇವತ್ತು. ಊಟಿ ಒಂದ್ ದಿವಸನೂ ಬಂದಿರಲಿಲ್ಲ ನಾನು. ನನ್ನ ಚಿಕ್ಕವನಿದ್ದಾಗ ಮೇ ಬಿ ಬಂದಿರ್ಬೋದು ನಾನು. ನಮ್ಮ ಇವನು ತಗೊಂಡ ಶಾಲ್ 2 ಶಾಲ್ ತಗೊಂಡ. ಅವ್ರನ್ನೇ ಸ್ವೆಟರ್ ತಗೊಳಕ್ ಹೋಗೋರೆ. ಓ ಸ್ವೆಟರ್ ಬೇಕಂತ ಪೆಟ್ಗೆ ಅಂಗಡಿಗೆ ಬಂದಿದ್ರಲ್ಲ. ಪೆಟ್ಗೆ ಅಂಗಡಿ ಬಟ್ಟೆ ಬ್ಯಾಗು ಬ್ಯಾಗ್ ತಗೊಳಕ. ಇದೆಲ್ಲ ಬೇಗ ಅಲ್ಲ ಶಾಪಿಂಗ್ ಮಾಡಿ ಓಡ್ತೀವಿ. ನಾವು ಮುಂಚೆ ಪ್ಲಾನ್ ಮಾಡಿರ್ತಾರೆ, ಇವತ್ತು ಆಗ್ಲಿಲ್ಲ. ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಇದ್ವಿ. ಇನ್ನು ನಮ್ಗೇನೋ 10 ನಿಮಿಷ ಅಷ್ಟೇ ಟೈಮ್ ಇರೋದು, ಓಡ್ಬೇಕು ಬೇಗ. ಸೊ ಫಾರೆಸ್ಟ್ ಎಂಟ್ರಿ ಆಗೋಣ. ಅಲ್ಲಿ ಯಾವ್ದಾದ್ರು ಆನೆ ಗಿನೆ ಇದ್ರೆ ಕ್ಯಾಪ್ಚರ್ ಮಾಡ್ತೀನಿ. ಹೋಗೋಣ, ಲೆಟ್ಸ್ ಗೋ ಗೈಸ್. ಅದೇ ಹೊಟ್ಟೆ ಹಸಿತಿತ್ತು ತುಂಬಾ. ಪರೋಟ ತಿನ್ನಕ್ ಬಂದಿದೀವಿ ಎಲ್ಲರೂ ಅವ್ರಿಬ್ರು ಶಾಪಿಂಗ್ ಮಾಡಕ್ ಹೋಗಿದ್ದಾರೆ. ಇನ್ನು ಶಾಪಿಂಗ್ ಮುಗ್ದಿಲ್ಲ, ನಾವು ಬೇಗ ಮುಗಿಸ್ಕೊಂಡ್ ಬಂದ್ಬಿಟ್ವಿ. ಅದೇ ಗೈಸ್ ತಿನ್ಕೊಂಡು ಹೋಗೋಣ, ಸರಿಯಾಗಿ ಹೊಟ್ಟೆ ಹಸಿತಿದೆ. ಸೊ ಗೈಸ್ ನಮ್ಮ ಟ್ರಿಪ್ ಇಲ್ಲಿಗೆ ಮುಗಿತಾ ಬಂತು. ಎಲ್ಲರೂ ಒಂದ್ ಸ್ವಲ್ಪ ಮನೆಗೆ ಎಲ್ಲರೂ ಶಾಪಿಂಗ್ ಮಾಡಿ, ಏನು ಚಾಕ್ಲೇಟ್ಸ್ ಇಲ್ಲಿ ಫೇಮಸ್ ಊಟಿದಲ್ಲಿ ಚಾಕ್ಲೇಟ್ಸ್ ಎಲ್ಲ ತಗೊಂಡು ನಾನು 1 kg ಚಾಕ್ಲೇಟ್ಸ್ ತಗೊಂಡ್ಬಿಟ್ಟೆ. ಎಲ್ಲರೂ ಏನೇನೋ ತಗೊಂಡಿದ್ದಾರೆ, ಅವ್ರವ್ರಿಗೆ ಏನೇನು ಬೇಕಲ್ಲ. ವರ್ಕೀಸ್ ಚಾಕ್ಲೇಟ್ಸ್, ಅದೇನೋ ಬರ್ಕಿನ ಏನದು ವರ್ಕಿ ಅಂತ ಗೈಸ್. ಅದು ಪಫ್ ತರ ಪಫ್ ಮತ್ತೆ ಬಿಸ್ಕೆಟ್ ಕಾಂಬಿನೇಷನ್ ಚಾಯ್ ಜೊತೆ ಕುಡಿತಾರೆ. ಅದು ನಮ್ಮ ಅಣ್ಣ ತಗೊಂಬರಕ್ ಹೋಗೋಣ ಇವಾಗ ಹೋಗೋ ಟೈಮಲ್ಲಿ. ಸೊ ಹೋಗೋಣ ಗೈಸ್. ಹೋಗುವಾಗ ಫಾರೆಸ್ಟ್ ಎಂಟ್ರಿ ಆಗ್ತೀವಿ ಇವಾಗ. ಸೊ ಸಾರಿ ಅಲ್ಲಿ ಹೋಗೋಕ್ಕಾಗಿಲ್ಲ, ಅದೇನೋ ಟ್ರೆಕ್ಕಿಂಗ್ ಅಂತ ಏನೋ ಹೇಳಿದ್ವಿ. ಟೈಮ್ ನಮಗೆ ಸಾಕಾಗ್ಲಿಲ್ಲ. ಸೊ ನಮ್ಮ ಸಿದ್ಧಾಂತ ಇವಾಗ ನೋಡಿ ಫುಲ್ ಹೀರೋ ತರ ಕಾಣಿಸ್ತವನೆ. ನಮ್ಮಣ್ಣ ನೋಡ್ಕೊಂಬಿಡಿ. ಸೊ ಸೀದಾ ಬೆಂಗಳೂರಿಗೆ ಹೊರಡ ಇದೆ ಇಲ್ಲಿಂದ. ಸೊ ಗೈಸ್ ಹೆಂಗಿತ್ತು ಈ ಟ್ರಿಪ್? ಸೂಪರ್ ಅಪ್ಪ. ಅವನ್ಯಾಕ ಬಚ್ಚಿಕೊಂಡವನೆ? ಹೇಳ ನಿಮ್ ಎಕ್ಸ್ಪೀರಿಯನ್ಸ್ ಹೇಳು. ಅಮೇಜಿಂಗ್ ಅನ್ಫರ್ಗೆಟಬಲ್ ಮೂಮೆಂಟ್ಸ್. ಸೊ ಗೈಸ್ ಹೋಗೋಣ ಬನ್ನಿ, ಬೆಂಗಳೂರು ತನಕ ಹೋಗೋಣ. ಲೆಟ್ಸ್ ಗೋ. ಸ್ವಲ್ಪ ನಿಲ್ಸಿದೀವಿ. ಈ ಡ್ರೆಸ್ ಅಲ್ಲಿ ನಾನು ಫೋಟೋ ತೆಗ್ಸ್ಕೊಂಡಿರ್ಲಿಲ್ಲ. ಫೋಟೋ ತೆಗ್ಸ್ಕೊಳ್ಳೋಣ. ಅಲ್ಲಿ ನೋಡಿ
ಇದು ಅಲ್ಲಿ ಚೆನ್ನಾಗಿದೆ, ಆ್ಯಕ್ಚುಲಿ ಅಲ್ಲಿ ಚೆನ್ನಾಗಿದೆ. ಲಾಕ್ ಮಾಡ್ಬಿಡು ಮಾಮ್. ನೋಡಿ ಗೈಸ್, ಒಳ್ಳೆ ಜಾಗ ಮುಂದೆ ತೋರಿಸ್ತೀನಿ ಅಂದ್ರೆ ಈಗಲೇ ತಗೋತೀನಿ ಅಂತಾನೆ. ಅಣ್ಣ ಫುಲ್ ಆಲ್ಮಂಡ್ ಆಗ್ಬಿಟ್ಟವನೆ. ಚೆನ್ನಾಗಿದೆ ಮಾಮ್, ಬನ್ನಿ ಬನ್ನಿ. ಲಾಕ್ ಮಾಡ್ದಾ? ಸರಿ, ಫೋಟೋ ತಗೊಂಡ. ಸೊ ಗೈಸ್, ಆನ್ ದ ವೇ ಹೋಗುವಾಗ ನಮ್ಮ ಅಣ್ಣ ನಾನು ಫೋಟೋಸ್ ತೆಗ್ದಿದ್ದೆ. ಅವ್ನು ಸಖತ್ ಫೋಟೋಸ್. ಆ ಫೋಟೋಸ್ಗೋಸ್ಕರ ಅವ್ನು ಇಷ್ಟ ಆಗಿದ್ಗೋಸ್ಕರ ನಮ್ಗೆ ಟ್ರೀಟ್ ಕೊಡ್ಸಿದ್ದಾನೆ ಎಲ್ಲರಿಗೂ. ಚಾಕ್ಲೇಟ್, ಅದೇನು ಹಾಟ್ ಚಾಕ್ಲೇಟಾ? ಚಾಕ್ಲೇಟ್ ಡಿಪ್. ಯಾ ಮಾಮ್, ಎಲ್ಲ ನಿರಂತ ಪಾರ್ಟಿ ಹೆಂಗ ಅನ್ಸ್ತಿದೆ ನಿಮ್ಗೆ? ನಿರಂತ್ ಜಯನ್ರು ಫೋಟೋಸ್ ನೀವ್ ಏನಾದ್ರು ಬೇಕಾದ್ರೆ ತಗೋಬಹುದು, ತುಂಬಾ ಚೆನ್ನಾಗಿರ್ತೀವಿ. ಏನು ಸಕ್ಕತ್ತಾಗಿದೆ ಇಂಟೀರಿಯರ್. 6 ನಿಜ ನಿಂತ್ಕೊಂಡ್ಬಿಟ್ಟವ್ರ ಅನ್ಕೊಂಡೆ ಯಾರು. ಓ ಇದೇನಾ? ಸೊ ನಮ್ಮ ಅಣ್ಣನ ಪಾರ್ಟಿ ಇದೆ. ಹೆಂಗ್ ಅನ್ಸ್ತಿದೆ ಸರ್ ನಿಮ್ಗೆ? ಫೋಟೋಸ್ ಇಷ್ಟ ಆಯ್ತಾ? ಅಂತ ತುಂಬಾ ಇಷ್ಟ ಆಯ್ತು. ಆ ಖುಷಿಗೋಸ್ಕರ ನೀವು ಟ್ರೀಟ್ ಕೊಡ್ತಿರೋದು. ಸೊ ನೋಡಿ, ಚೇಟ ಬಾಯ್ಗೆ ಹಾಕ್ತವನ್ ಫಸ್ಟ್. ಸೂರತೆ ಹುಷಾರು. ತಿನ್ಬಿಟ್ಟವಣ. ನಮ್ ನಿರಂತ್ಗೆ ಕೆಂಬೇಡ ಮಾಮ್, ಇಂಥ ಒಳ್ಳೆ ಮನ್ಸು ಒಂದೊಂದ್ಸತಿ ಮಾತಾ ಬರೋದು ಇವ್ನಿಗೆ. ಅಷ್ಟು ಚೆನ್ನಾಗಿದ್ಯಾ? ಇವ್ನಿಗೆ ಏನಾಯ್ತು? ಖುಷಿ ಹೆಂಗೆ ಬಿದ್ದಿತ್ತವನೆ, ಪ್ಯಾಂಟಿಗೆ ಬೀಳ್ಸ್ಕೊಂಡ. ಅವ್ನ ಕೈಗೂ ಬೀಳ್ಸ್ತಲ್ಲೋ. ಇರ್ಮಾಮ್ ಒಂದ್ ನಿಮಿಷ ಇರ್ ಮಾಮ್. ಹೆಂಗೈತ್ ಮಾಮ್? ಏನೋ ಇದು ಹಿಂಗ್ ಸೋರ್ತೈತ್ ಕೈಗಲ್ಲ. ಚಾಕ್ಲೇಟ್ ಎಕ್ಸ್ಟ್ರಾ ಚಾಕ್ಲೇಟ್. ಇಲ್ಲೇ ಲಾಸ್ಟ್ ಟೈಮ್ ತಗೊಂಡೋಗಿದ್ದು ಸಕ್ಕದಾಗಿತ್ತು. 6 pieces. ಥ್ಯಾಂಕ್ ಯು. ಥ್ಯಾಂಕ್ಸ್. ಈಚ್ 20 rupees. ಸೈಕ್. ಲಾಸ್ಟ್ ಟೈಮ್ ನಾನು ಬಂದಾಗ ಹೌದಾ? ಟ್ರೈ ಮಾಡಿದ್ದೆ. ಸೊ ಸಿದ್ದು ಬಿಟ್ಟಿಗೆ ಸಿಕ್ತಿದೆ ಅಂತ ಇನ್ನೊಂದು ತೊಗೊಂತವನೆ. ಇಲ್ಲ, ಖುಷಿಲಿ ಕೊಡ್ಸ್ತಿರೋದು ಅದಕ್ಕೆ. ಆಯ್ತಾ? ನಿರಂತ್ ಎಲ್ಲರೂ ಒಂದ್ ಸ್ವಲ್ಪ ಥ್ಯಾಂಕ್ಸ್ ಹೇಳ್ಬಿಡ್ರು ಇಲ್ಲಿಂದಾನೆ. ನಾನ್ ಚೇಟೆಗೆ ಒಂದು ಸೈಟೇ ಕೊಡ್ಸ್ಬೇಕಂಗಂದ್ರೆ ನನ್ನ ಫೋಟೋ ಎಲ್ಲ ತೆಗ್ದಿದ್ದೀವನೆ. ಸೊ ಹೇಗೆ ಓಡೋಣ, ಲೇಟ್ ಆಗ್ಬಿಟ್ಟಿದೆ ಆಲ್ರೆಡಿ. ಸೀದಾ ಬೆಂಗಳೂರಿಗೆ ಹೋಗ್ಬೇಕು ಇವಾಗ. ಮಾಮ್ ಏನ್ ಮಾಡ್ತೀಯ ಮಮ್ಮಿ ಇವಾಗ? ಹೆಂಗ ಅನ್ಸ್ತಿದೆ ಮಾಮ್ ನಿಮ್ಗೆ? ಚೆನ್ನಾಗಿದೆ. ಸೊ ಹೇಗೆ ಕೊಟ್ಟ ನಮ್ದೆಲ್ಲ ತಿಂದಾಯ್ತು. ತಿಂದ್ಬಿಟ್ಟು ಓಡೋದಷ್ಟೇ ನಮ್ಮ ಕೆಲಸ. ಸೊ ಬೇಗ ಓಡೋಣ ಗೈಸ್. ಇವಾಗ ನಮ್ಮ ಡ್ರೈವರ್ ಸಿದ್ಧಾಂತ ಸರ್. ಡ್ರೈವರ್ ಸ್ವಲ್ಪ ಕೈ ಮುಗಿರೋ ಒಂದ್ಸತಿ. ಅಣ್ಣ ನಿಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು. ದೇವ್ರ ಹಿಂಗೆ ನಿಮ್ಗೆ ಆಯುಷ್ಯ ಕೊಡ್ಲಿ. ನೀವು ಬಂದು ವಿಸಿಟ್ ಮಾಡಿ ಗೈಸ್, ಚಾಕ್ಲೇಟ್ ಮ್ಯೂಸಿಯಂ. ಊಟಿಗೆ ಬಂದೆ. ಊಟಿಯಿಂದ ಮೈಸೂರಿಗೆ ಹೋಗೋ ರೋಡಲ್ಲಿ. ಲೆಟ್ಸ್ ಗೋ. ಹೋಗೋಣ ಬನ್ನಿ. ಇವಾಗ ಸೀದಾ ಬೆಂಗಳೂರಿಗೆ ಹೋಗೋದು. ಆದ್ರೂ ನಿರಂತರ ಈ ಜಗತ್ತಲ್ಲಿ ಎಲ್ಲೂ ಸಿಗಕ್ಕೆ ಹುಡ್ಕಕ್ಕೂ ಆಗಲ್ಲ ಅನ್ಕೊಂತೀನಿ. ಮಾಡ್ರೋ ಎಲ್ಲರೂ ಒಂದ್ಸತಿ. ನಮಸ್ಕಾರ. ಇದನ್ನ ಇಂತ ಕೆಲ್ಸ ಮಾಡಕ್ಕೆ ಗೈಸ್ ಅವನ ಪಾಪ ತುಂಬಾ ರೇಗಿಸ್ಬಿಟ್ವಿ, ತುಂಬಾ ಇದ್ ಮಾಡ್ಬಿಟ್ವಿ. ಈಗ ರಿಗ್ರೆಟ್ ಒಂಥರ ರಿಗ್ರೆಟ್ ಆಗ್ತಾ ಇದೆ ಪಾಪ. ಮುಂದೆ ನೋಡೋಣ ಫಸ್ಟ್ ನೀನು. ಹೇಳು. ಗಿಲ್ಟ್ ಫೀಲ್ ಆಗ್ತಿದೆ, ರಿಗ್ರೆಟ್ ಅಲ್ಲ ಗಿಲ್ಟ್ ಫೀಲ್ ಆಗ್ತಿದೆ. ಯಾಕಪ್ಪ ಹಂಗ್ ಮಾಡಿದ್ವಿ ಅಂತ. ಪಾಪ ಇಷ್ಟು ಒಳ್ಳೆ ಮನ್ಸಿರೋ ಒಳ್ಳೆ ಮನ್ಸಿರ ಮಾಮ್ ನೀನು. ನಿನ್ ತರ ಸಿಗಕ್ ನಾವ್ ಪುಣ್ಯ ಮಾಡಿರ್ಬೇಕು ನಾವ್ ಫ್ರೆಂಡ್ಸ್ ಎಲ್ಲ. ಏನಂತೀರ? ಅವ್ನ್ ಅನ್ಕೊಂತಿರ್ತಾವ ನಿಂದ್ 20 ರೂಪಾಯಿ ಕೊಡ್ಸಿದ್ಕೆ ಎಷ್ಟು ಬಿಟ್ಟಿ ಬಿಲ್ಡಪ್ ಕೊಡ್ತಾವ ನೀವು ಅಂತ. ಏನು ಇಲ್ಲ, ನೀನ್ ಅಲ್ಲೂ ತಿನ್ನು ಐಸ್ ಕ್ರೀಮ್, ಏನ್ ಬೇಕಾದ್ರೂ ತಿನ್ನು. ನಂಗೆ ಇಂತ ಒಳ್ಳೆ ಮನ್ಸು ಎಲ್ಲೂ ಯಾರಿಗೂ ಇರಲ್ಲಮ್ಮ. ಸೊ ಪೊಲೀಸ್ ವರ್ಕಿಂಗ್ ಆಗ್ತಿದೆ. ಫಸ್ಟ್ ನನ್ಗೆ ಒಳಗಡೆ ಹಾಕ್ತಾರೆ. ಈಗ ವಿಡಿಯೋ ತೆಗಿತಿದ್ರೆ ನೋಡ್ತಾರ ಕೊಡೋ ಪೊಲೀಸು ಏನೋ ಮಾಡ್ತಾರ ಇವ್ರು ಕಾರ್ ಹೊಡೆ ಕುತ್ಕೊಂಡಿ ಅಂತ. ಸರಿ ಇವಾಗ ಬೆಂಗಳೂರಿಗೆ ಹೋಗೋಣ. ಹೋಗುವಾಗ ಆನೆ ಗೀನೆ ಏನೋ ಸಿಕ್ಕರೆ ನಿಮ್ಗೆ ತೋರಿಸ್ತೀನಿ. ಸಿಕ್ಕಿದ್ರೆ ಶಾರ್ಟ್ಸ್ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಅದೇ ಫಾರೆಸ್ಟ್ ಇಂದ ಇವಾಗ ಎಕ್ಸಿಟ್ ಆದ್ವಿ. 2 ಆನೆ ನೋಡಿದ್ವಿ. ಒಂದು ಅವ್ರ ಮನೆಯಲ್ಲಿ ಸಾಕಿರೋದು ಆನೆ ನೋಡಿದ್ವಿ. 2 ಇತ್ತಲ್ಲ ಮ್ಯಾಮ್? 2 ದೊಡ್ಡ ಆನೆ, 2 ಚಿಕ್ಕ ಆನೆ. ಸೊ ಮತ್ತೆ ಜಿಂಕೆ ತುಂಬಾ ನೋಡಿದ್ವಿ. ನಾವ್ ಬೆಂಗಳೂರಲ್ಲಿ ಹೆಂಗ್ ನಾಯಿ ನೋಡ್ತೀವಿ ಹಂಗ್ ನೋಡಿದ್ವಿ. ಖುಷಿ ಆಗುತ್ತೆ. ಜಿಂಕೆ ತುಂಬಾ, ಬಟ್ ಬೇರೆದೇನೋ ನೋಡ್ತೀವಿ ಅನ್ಕೊಂಡ್ವಿ, ಬಟ್ ಅಷ್ಟೇ ಸಿಗ್ಲಿಲ್ಲ.
ಹೌದು ಹೌದು. ಬಟ್ ನಾವು ನೋಡಿದ್ವಿ, ಬಟ್ ತುಂಬಾ ದೂರ ಇತ್ತು. ಬಟ್ ಫೋನ್ ಕ್ಯಾಮ್ರಾ ಅಷ್ಟು ಅಣ್ಣ ನೋಡ್ದ ಗೊತ್ತಿಲ್ಲ, ಎಲ್ಲ ಸುಳ್ಳು ಹೇಳ್ತಾನೇನೋ ಗೊತ್ತಾಗ್ತಿಲ್ಲ. ನೋಡ್ದಂತೆ ಅವ್ನು ನೋಡ್ಕೊಂಡ್ ಸುಮ್ನಿದ್ನಂತ, ನಮ್ಗೆಲ್ಲ ಹೇಳಿಲ್ಲ. ಆಫ್ಟರ್ ಆಗಿ ಹೋಗ್ಬಿಟ್ಟಿದ್ದ ಅಣ್ಣ ನೋಡ್ಕೊಂಡು. ಸೊ ಗೈಸ್ ಆಲ್ಮೋಸ್ಟ್ ಇನ್ನು 150 ಕಿಲೋಮೀಟರ್ ಇದೆ ಬೆಂಗಳೂರು. ಸೊ ಹೋಗ್ಬಿಡೋದೆ, ಮುಗೀತು ಗೈಸ್ ಎಂಜಾಯ್ಮೆಂಟ್ ಎಲ್ಲ. ಅಷ್ಟೇ ಮುಗೀತು. ಇಂದು ಮಾತ್ರ ಸಖತ್ ಮೆಮೊರೀಸ್ ಗೈಸ್. ನಮ್ ನಿರಂತರ ಮಾತ್ರ ಬೇಜಾನ್. ಬಟ್ ಆದ್ರೂ ಒಳ್ಳೆ ಮಜಾ ಮಾಡ್ಕೊಂಡ್ ಬಂದಿದ್ವಿ ಗೈಸ್ ಎಲ್ಲ ಫ್ರೆಂಡ್ಸ್. ಏನಾಯ್ತು ಗೊತ್ತಿಲ್ಲಪ್ಪ. ನೋಡಿ ಗೈಸ್, ನಮ್ಮ CR ಸೂರು ಹೆಲ್ತ್ ಕಾಂಪ್ಲಿಕೇಶನ್ಸ್ ಆಗ್ಬಿಟ್ಟಿದೆ. ಅಲ್ಲಿ ಇವಾಗ ಆಮ್ಲೆಟ್ ಹೋಗ್ಬಿಟ್ಟವ್ರೆ ಪಾಪ. ನಮ್ ದೀಕ್ಷಿ ಸಪೋರ್ಟಿಂಗ್ ಬೆನ್ನು ಜಿಮಾಮ್ ಸಮಾಧಾನ ಮಾಡು. ನಿಜ ತಟ್ಗುರು ಹೋಗಿ ಬೆನ್ನು ಅವ್ನು ಹಿಂದಿತ್ಕೋ, ಡೈರೆಕ್ಟ್ ಹಿಂದಿತ್ಕೋ ಅಂತ ಹೇಳ ಒಂಚೂರು. ಇಡ್ಕ ನೀನ್ ಹೋಗಿ ಆ ಕಡೆ ಹಾಕು ನಿರಂತರ. ಏನ್ ಅನ್ಸ್ತೈತ್ ಮಾಮ್ ನಿನ್ಗೆ? ಯಾಕೋ ಚೂರು ಸೀರಿಯಸ್ ಆಗ್ಬಿಟ್ಟವನೆ. ಆಮ್ಲೆಟ್ ಮೇಲೆ ಆಮ್ಲೆಟ್. ಅವ್ನಿಗೆ ಚೂರು ನೀರ್ ಕೊಡ್ಸ್ ವಾಕಿಂಗ್ ಮಾಡ್ಸೋ ಚೂರು. ಹೋಗಪ್ಪ ಒಂದ್ ವಾಕಿಂಗ್ ಹೋಗ್ಬಾ. ಕಳ್ಸ್ರ ಅವ್ನ್ ಪಾಪ ನಮ್ ಸಿಆರ್ ನಮ್ ಗುಲಣ್ಣ ಏನ್ ಮಗಣ ನೀನು? ನಿಂದ ಹೇಳು ಅಂತ ಡೆರೋಗೇಟರಿ ಆಕ್ಷನ್ಸ್ ಪ್ಲೀಸ್. ಅನ್ಪಾರ್ಲಿಮೆಂಟರಿ ಆಕ್ಷನ್ಸ್ ಮಾಡಬಾರ್ದು ವ್ಲಾಗಲ್ಲಿ. ಇವಾಗ ಎಲ್ಲರೂ ಊಟಕ್ಕೆ ನಿಲ್ಸಿದೀವಿ. ನಮ್ಮ ಅಣ್ಣ ನೋಡಿ ಇಲ್ಲೇ ಮಲ್ಕೊಂಡಿದ್ದಾನೆ. ಚೂರ್ ಬ್ಯಾಕ್ ಶಾಟ್ಸ್ ಆಗ್ಬಿಟ್ಟಿದೆ ಒಂದು. ಫುಲ್ ಆಮ್ಲೆಟ್ ಮೇಲೆ ಆಮ್ಲೆಟ್ ಹಾಕ್ಬಿಟ್ಟು ರೋಡಲ್ಲಿ ನಿದ್ದೆ ಮಾಡ್ತಿದ್ದಾನೆ. ಸ್ವಲ್ಪ ತಿನ್ನಕ್ ಬಾ ಅಂದ್ರೂ ಬರಲ್ಲ ಅಂತ ಹೇಳ್ದ. ಸೊ ರೆಸ್ಟ್ ಮಾಡ್ಲಿ ಅಂತ ನಾವು ಸುಮ್ಮನೆ ಫೋರ್ಸ್ ಮಾಡಕ್ ಮಲ್ಕೊಳ್ಳಿ ಅಂತ ನಾವೇನೋ ಪಾರ್ಸಲ್ ತಗೊಂಬರ್ತೀವಿ ಅವ್ನಿಗೆ. ಈ ಬಸ್ ನೋಡಿ ಯೂನಿಕ್ ಆಗಿದೆ, ಸೂಪರ್ ಆಗಿದೆ. ಮರ್ಸಿಡೀಸ್ ಬೆಂಜ್ ಅವ್ನು ಸಿಂಬಲ್ ಹಾಕಿದಾನೆ, ಅದೇನಾ ಕನ್ಫರ್ಮ್? ಇಂಟೀರಿಯರ್ ಸಖತ್ತಾಗಿದೆಯಲ್ಲ ಹೊರಗಡೆ, ಫುಲ್ ಲಕ್ಸುರಿ ಫೀಲ್. ಹೌದು. ಇವಾಗ ಊಟ ಮಾಡ್ಕೊಂಡು ಸೀದಾ ಬೆಂಗಳೂರು ನೋಡೋ ಮುಗೀತು ಅಷ್ಟೇ ಟ್ರಿಪ್. ಬೇಜಾರಾಗುತ್ತಲ್ಲ ಮನೆಗೆ ಕೂತ್ಕೊಂಡ ತಕ್ಷಣ ಒಂಥರ ಬೇಜಾರಾಗ್ಬಿಡುತ್ತೆ. ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಅದ್ರ ಬೇಜಾರು ಅಲ್ವಾ, ಎಂಡ್ ಆಗುತ್ತಿದೆ ಅಂತ. ಊಟ ಮಾಡ್ಕೊಂಡು ಸೀದಾ ಓಡೋಣ ಬೆಂಗಳೂರಿಗೆ. ಇನ್ನು 100 ಕಿಲೋಮೀಟರ್ ಇದೆ ಅನ್ಸುತ್ತೆ. 100 ಎಲ್ಲಾರ್ದು ಊಟ ಆಯ್ತು, ಭರ್ಜರಿ ಊಟ ಆಯ್ತು. ಇನ್ನೊಂದ್ಸತಿ ವಾಮಿಟ್ ಮಾಡ್ದ ಗೈಸ್. ನಮ್ ಓಜಿ ಏನ್ ಹೇಳ್ತಾವನೆ ಅಂದ್ರೆ, ನಾನ್ ಬೆಂತಟ್ಟು ಅಂತ ಇದ್ದೆ. ಬಂದ್ಬಿಟ್ಟು ಬೇಡ ಮಗ, ಬೆಂತಟ್ಟಿದ್ರೆ ಕಕ್ಕ ಮಾಡ್ಕೊಂಡ್ಬಿಡ್ತಾನೆ, ಹುಷಾರು ಅಂತಾನೆ ಗೈಸ್. ನೀವೇನ್ ಹೇಳ್ತೀರಾ ಹೇಳಿ, ಈ ತರ ಎಲ್ಲ ಮಾತಾಡ್ಬಿಟ್ರೆ? ಏನಂದ್ರೆ ಮ್ಯಾಮ್ ಅವ್ರು ನೀರಂದ್ಲ ವಾಟರ್ ಬಾಟಲ್. ನಾನು ಗೈಸ್ ಅಲ್ಲಿ ತಿನ್ನಕ್ ಹೋಯ್ದು ವಾಟರ್ ಬಾಟಲ್ ತಗೋಣ ಅಂತ ಹೇಳ್ದೆ ಅವ್ನಿಗೆ. ಏನ ಚೇಟ ಹೇಳ, ಒಂದ್ ವಾಟರ್ ಬಾಟಲ್ ಇತ್ತು, ಖಾಲಿ ಮಾಡದ್ನ. ಇನ್ನೊಂದು ವಾಟರ್ ಬಾಟಲ್ ತಗೋಬೇಕು ಅಂತ. ಗೈಸ್ ಇಲ್ಲಿ ಬೇಡ, ಇನ್ನೊಂದೇನೋ ಬ್ರ್ಯಾಂಡ್ ಚೆನ್ನಾಗಿಲ್ಲ, ಮುಂದೋಗೋಣ ಅಂತ. ಇವ್ನಿಗಂತೂ ಫುಲ್ ಕೋಪ ಬಂದ್ಬಿಡ್ತು. ಯಾಕಂದ್ರೆ ಒಂದ್ಸತಿ ಯಾವಾಗಲೇ ಹಾಕ್ಸ್ಕೊಂಡಿದ್ನಲ್ಲ, ತಲೆ ಬುಲ್ಡೆ ಹೊಡೆದ್ಬಿಡ್ತೀನಿ, ಸುಮ್ಮನೆ ಕುತ್ಕೊಂಡ್ಬಿಡು ಅಂದ್ಬಿಟ್ಟು ನನಗೆ ಫುಲ್ ನಕ್ಕು ಸಾಕಾಗೋಯ್ತು. ನನ್ಗೆ ಬಾಯಿಂದ ಊಟ ಎಲ್ಲ ಆಚೆ ಬಂದ್ಬಿಡ್ತು ನನ್ಗೆ. ಅಪ್ಪ ಫುಲ್ಲು ಸೀದಾ ಹೋಗೋಣ ಮಮ್ಮಂಗಂದ್ರೆ ಪಾಪ ಅವನ್ಗೂ ಹುಷಾರಿಲ್ಲ. ಸೊ ಗೈಸ್ ಫೈನಲಿ ಮನೆಗೆ ಹೋಗುವಾಗ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ, ಸಾರಿ ಡೀಸೆಲ್ ಖಾಲಿ ಆಗ್ಬಿಟ್ಟಿದೆ. ಸೊ ಇವಾಗ ಕಾರ್ ಅಲ್ಲಿದೆ, ಈ ಕಡೆ ಪೆಟ್ರೋಲ್ ಬಂಕ್ ಇಲ್ಲ. ಅವಾಗಿಂದ ಹಂಗೆ ನಡ್ಕೊಂಡ್ ಬರ್ತಾ ಇದೀವಿ. ಆ ಸೈಡ್ ಆ ಕಡೆ ಪೆಟ್ರೋಲ್ ಬಂಕ್ ಇಲ್ಲ, ಮತ್ತೆ ಈ ಕಡೆ ಬರ್ಬೇಕಂದ್ರೆ ತುಂಬಾ ದೂರ ಸುತ್ತಾಕೊಂಡ್ ಬರ್ಬೇಕು. ಸೊ ಇವಾಗ ಅದೇ 5 ಲೀಟರ್ದು ಕ್ಯಾನ್ ತಗೊಂಡಿದ್ವಿ ಕೇರಳ, ಅದೇ ಇಲ್ಲೇ ಕೊಡೈಕೆನಾಲ್ ತಗೊಂಡಿದ್ವಿ. 5 ಲೀಟರ್ ತುಂಬಿಸ್ಕೊಂಡು ಹೋಗೋಣ ಅಂತ. ಪೆಟ್ರೋಲ್ ನೋಡ್ಕೊಂಡಿಲ್ಲ, ಎಂಜಾಯ್ ಮಾಡೋದು ಮೂಡಲ್ಲಿ. ಪೆಟ್ರೋಲ್ ಡೀಸೆಲ್ ಅಲ್ಲ, ಕಾಸಿಸ್ಕೊಂಡ್ ಇದೆ. ಸೊ ಅದೇ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ. ಫುಲ್ ಜೋಶಲ್ಲಿ ಬಂದ್ಬಿಟ್ವಿ. ಪೆಟ್ರೋಲ್ ಖಾಲಿ ಆಗಿದೆ ಗೊತ್ತಾಗಿಲ್ಲ, ಡೀಸೆಲ್ ಖಾಲಿ ಆಗಿದೆ ಗೊತ್ತಾಗಿಲ್ಲ. ಟ್ಯಾಂಕ್ ತಗೊಳ್ಬೇಕು ಇವಾಗ, ಮತ್ತೆ ಇನ್ನೊಂದು 5 ಲೀಟರ್ ತುಂಬಿಸ್ಕೊಂಡ್ ಬರ್ತೀವಿ. ಹೌದಾ? ಹೋಗ್ರಪ್ಪ, ನಾವಿಲ್ಲೇ ಕಾಯ್ತಾ ಇರ್ತೀವಿ. ಹೋಗ್ಬಿಟ್ಟು ತುಂಬಿಸ್ಕೊಂಡ್ ಬನ್ನಿ. ನಮ್ ಬಿಸ್ಲರಿ ಬಾಟ್ಲ್ ಅಲ್ಲೇ ಆಗೈತಿ ಇವಾಗ 5 ಲೀಟರ್ ಅಲ್ವಾ? ಒಳ್ಳೇದಾಯ್ತು ತಗೊಂಡಿದ್ದು. ಡೀಸೆಲ್ ಬೆಂಕಿ ಹತ್ತಲ್ಲ ಗುರು. ಅಂದ್ರೆ ಪೆಟ್ರೋಲಿಯಂ ಫ್ಲೇಮಬಲ್, ಡೀಸೆಲ್ ಹಾಕ್ಬಿಡ್ಬೋದು. ಅಂದ್ರೆ ನೀನು ಲೀಟರ್ ಜಾಸ್ತಿ ಇಟ್ಟಿರ್ಬೇಕು ಅದಕ್ಕೆ ಬೆಂಕಿ. ಏನಿಗೆ ಒಳ್ಳೆ ಮಜಾ ಮಾತಾ. ಹೋಗೋಣ ಬನ್ನಿ, ಬರ್ತ್ಯಾ? ಸೊ ಒಬ್ರದ್ದು ನಮ್ಮ ಗುಲ್ಲು ಅಣ್ಣಂದು ಜರ್ನಿ ಮುಗೀತು. ಬಾಯ್ ಬಾಯ್.
ಬೈ ಬೈ ಬೈ. ಮತ್ತೆ ಎಕ್ಸಾಮ್ ಅಲ್ಲೇ ಸಿಗೋದು. ಅವ್ರದ್ದೇನೇನಿದೆ ಎಲ್ಲ ತೆಗ್ದ್ಬಿಡ್ರಪ್ಪ. ಸೊ ಗೈಸ್ ಫೈನಲಿ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಇವ್ರಿಗೆಲ್ಲ ಎಲ್ಲಿಂದ ಪಿಕ್ ಮಾಡಿದ್ನೋ ಮತ್ತೆ ಆ ಜಾಗಕ್ಕೆ ಬಂದು ಬಿಡ್ತಾ ಇದ್ದೀನಿ. ಒಂಥರ ಬೇಜಾರಾಗ್ತಿದೆ. ಅಯ್ಯೋ ರಾಮ, ಅಲ್ಲಲ್ಲ ಇನ್ನು ಹೋಗುವಾಗ ಹಿಂಗ್ ಹೋದ್ವಿ, ಬರುವಾಗ ಹಿಂಗ್ ಬಂದ್ವಿ ಅಷ್ಟೇ ಗೈಸ್. ನೋಡಿ ಇಷ್ಟೆಲ್ಲ ಮಜಾ ಮಾಡ್ಕೊಂಡು ಅವನೊಬ್ಬ ಶಿವಗಣ ಮಲೆ ಇಳ್ದ. ಇವಾಗ ಇವನ್ನ ಎತ್ತಾಕೊಂಡು ಹೋಗ್ಬೇಕು ನಾನು. ಇವರೆಲ್ಲ ಇಲ್ಲೇ ಡ್ರಾಪ್ ಆಗ್ತಾರೆ. ಸೊ ಸಿ ಯು ಗೈಸ್, ಸಿಗೋಣ ನೆಕ್ಸ್ಟ್ ಹಂಗೆ ಒಂದ್ಸಲ ಪ್ಲಾನ್ ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತಾರೆ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿ ಯು ಗೈಸ್. ಹಂಗೆ Bye bye.